ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ತುಂಬಾ ಜನಕ್ಕೆ ಗವರ್ನಮೆಂಟ್ ಜಾಬು ಮತ್ತೆ ಡ್ರೀಮ್ ಜಾಬ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರದು ಅವ್ರದೇ ಆದ ಡ್ರೀಮ್ ಇರುತ್ತೆ. ನಾನು ಇದೇ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು, ನಾನು ಇಲ್ಲೇ ಕೆಲಸ ಮಾಡಬೇಕು, ನಾನು ಇದನ್ನೇ ಓದಬೇಕು, ಈ ಥರದ್ದೆಲ್ಲ ಇರುತ್ತೆ. ನಾವು 10th ಆಗ್ತಿದ್ದಾಗ್ಲೇ ನಮ್ಮದು ಏನಪ್ಪ ಅಂತ ಹೇಳಿದ್ರೆ ಕರಿಯರ್ ಬಗ್ಗೆ, ಡ್ರೀಮ್ ಬಗ್ಗೆ, ನಾವು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳ ಬಗ್ಗೆ ನಾವು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಅದಕ್ಕೋಸ್ಕರನೇ ನಾನು ತುಂಬ ಜನಕ್ಕೆ ಗವರ್ನಮೆಂಟ್ ಜಾಬಿಗೆಲ್ಲ ಏನೇನೆಲ್ಲ ಮಾಡಬೇಕು ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಸನ್ನು ಕೊಟ್ಟಿದ್ದೀನಿ. ತುಂಬ ಜನ ನನಗೆ ನಾವು ಹಾಕೊಳ್ಳುವಂಥ ಕ್ರಿಸ್ಟಲ್ಸ್ನ ನೋಡಿ ತುಂಬ ಜನ ಕೇಳ್ತಾ ಇದ್ರು. ಸೊ ಇದರಲ್ಲೂ ಕೂಡ ಗವರ್ನಮೆಂಟ್ ಜಾಬಿಗೆ ಬೇಕಾಗಿರುವಂಥ ಒಂದು ಕ್ರಿಸ್ಟಲ್ ಇದೆ, ಅದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಶನ್ನ ತಗೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ಜಾಬ್ ರಿಲೇಟೆಡ್ ನಾವು ಮಾಡಿರುವಂತ ವಿಡಿಯೋದಲ್ಲಿ ಸಾಕಷ್ಟು ಗುಡ್ ರಿಸಲ್ಟ್ ಅನ್ನ ಕೊಟ್ಟಿರೋರು ತುಂಬಾ ಜನ ಇದ್ದಾರೆ. ನೀವು ಕಮೆಂಟ್ ಸೆಕ್ಷನ್ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಇವಾಗ ಇನ್ನು ಮುಂದೆ ಬರೋಂತ ಗವರ್ನಮೆಂಟ್ ತುಂಬಾ ಜನಗಳಿಗೆ ನಾವು ಹೇಳಿದೀವಿ, ಒಂದು 2-3 ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದೀನಿ. ನಾನು ಕೂಡ ಗವರ್ನಮೆಂಟ್ ಜಾಬ್ಗೆ ಗವರ್ನಮೆಂಟೇ ಇದನ್ನ ಅನೌನ್ಸ್ ಮಾಡಲಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಕೆಲಸ ಖಾಲಿ ಇರಬಹುದು, ಹೊಸ ಉದ್ಯೋಗಗಳನ್ನ ಅವರು ತಗೊಳ್ಬಹುದು ಅಂತ ಹೇಳಿ ಅದಕ್ಕೋಸ್ಕರನೇ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಮೆಡಿಟೇಷನ್ ಅಲ್ಲಿ ಕುತ್ಕೊಳ್ತಾ ಇದ್ದೀವಿ ಅನ್ನೋದು ನಾನು ಆಲ್ರೆಡಿ 2 ವಿಡಿಯೋದಿಂದ ಹೇಳ್ತಾ ಇದ್ದೀನಿ. ಇದನ್ನ ನೀವು ಬೆಳವಣಿಗೆಯನ್ನ ನೋಡ್ತೀರಿ, ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಇನ್ನು ನೀವು ಒಂದು ಮ್ಯಾಕ್ಸಿಮಮ್ 5 to 6 months ವೇಟ್ ಮಾಡಿದ್ರಿ ಅಂದ್ರೆ ನಾನು ಏನು ಕೂತು ವಿಶ್ ಮಾಡ್ತಾ ಇದೀವಿ ಅಲ್ವಾ, ಯಾವುದನ್ನ ಯೂನಿವರ್ಸಿಗೆ ಕನೆಕ್ಟ್ ಮಾಡಿಕೊಂಡು ನಾವು ನಮ್ಮ ಕರ್ನಾಟಕ ಗವರ್ನಮೆಂಟ್ ಇಂದ ಒಳ್ಳೆ ಕೆಲಸಗಳು ಹೊರಗಡೆ ಬರಲಿ ಅಂತ, ಅದು ಡೆಫಿನೆಟ್ ಆಗಿ ನೀವು ನೋಡ್ತೀರಾ. ಅದಕ್ಕೆ ನಾನೀಗ ಸೋಷಿಯಲ್ ಮೀಡಿಯಾದಲ್ಲೇ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾನು ತಗೊಂಡು ಬಂದಿರೋಂಥದ್ದು ಏನು ಅಂದ್ರೆ, ಯಾವ ಒಂದು ಸ್ಟೋನ್ ಅಂದ್ರೆ ಯಾವ ಒಂದು ಕ್ರಿಸ್ಟಲ್ ನ ನೀವು ಹಾಕೊಂಡ್ರೆ ನಿಮಗೆ ಗವರ್ನಮೆಂಟ್ ಜಾಬ್ ಬೇಗ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥ ವಿಷಯನ ನಾನು ನಿಮ್ಮೆಲ್ಲರಿಗೂ ಇವತ್ತು ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ನೋಡಿ, 2 ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಸತ್ಯಮೇವ ಜಯತೆ ಎಲ್ಲಿರುತ್ತೆ, ಅದು ಯಾರ ಒಂದು ಬ್ಯಾಡ್ಜ್ ಅಲ್ಲಿ ಇರುತ್ತೆ, ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ನೀವು ನೆನ್ಪು ಮಾಡ್ಕೊಳ್ಳಿ. ನಿಮಗೆ ಯಾರು ಇದನ್ನ ಚಾಂಟ್ ಮಾಡ್ತಾ ಇದ್ದೀರೋ, ನಿರಂತರವಾಗಿ ಚಾಂಟ್ ಮಾಡ್ತಾ ಹೋಗ್ತಾ ಇದ್ದೀರೋ, ಡೆಫಿನೆಟ್ ಆಗಿ ನಿಮಗೆ ಅದೃಷ್ಟ ನಾಕ್ ಮಾಡೋದಂತೂ ಗ್ಯಾರಂಟಿ ಅಂತ ತಿಳ್ಕೊಳ್ಳಿ. ಹಾಗೆ ಅಶೋಕ ಸ್ತಂಭ ಅನ್ನುವಂತ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನು ಕೂಡ ನಾನು ಕೊಟ್ಟಿದ್ದೀನಿ. ಅದು ಕೂಡ ತುಂಬಾ ಪವರ್ಫುಲ್. ನಿಮಗೆ ಗೊತ್ತಿರಲಿ, ಅಶೋಕ ಸ್ತಂಭ ಆ ಒಂದು ಪಿಕ್ಚರ್ ಅನ್ನು ಕೂಡ ಅದನ್ನ ಪ್ರಿಂಟ್ಔಟ್ ಅನ್ನ ತೆಗೆದು ಮೊಬೈಲ್ ಸ್ಕ್ರೀನ್ ನಲ್ಲಿ ಅಥವಾ ಅವ್ರ ಮೊಬೈಲ್ ಸ್ಕ್ರೀನ್ ಸೇವರ್ ಇರುತ್ತಲ್ಲ ಅದ್ರಲ್ಲಿ ಹಾಕೊಳ್ಳುವಂಥದ್ದು, ಕಂಪ್ಯೂಟರ್ ನಲ್ಲಿ ಹಾಕೊಳ್ಳುವಂಥದ್ದು, ಕಾರ್ಗಳಲ್ಲಿ, 2 ವೀಲರ್ಗಳಲ್ಲಿ, ಮನೆಗಳಲ್ಲಿ ಅವ್ರು ಎಲ್ಲಿ ಮಲಗ್ತಾರೋ ಎಲ್ಲ ಕಡೆಗೂ ಅಶೋಕ ಸ್ತಂಭನ ಒಂದು ಇಟ್ಕೊಂಡು ಎಷ್ಟು ಜನ ಇದನ್ನ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ನೀವು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಿಗೆ ಹೋದ್ರು ಅಥವಾ ಇನ್ಯಾವುದೋ ಫ್ಯಾನ್ಸಿ ಸ್ಟೋರಿಗೆ ಹೋದ್ರು ಅಥವಾ ಗಿಫ್ಟ್ ಸೆಂಟರ್ಗಳಿಗೆ ಹೋದ್ರು ಅದು ಕೀ ಚೈನೋ ಅಥವಾ ಇನ್ನೇನೋ ಒಂದು ಮಾಡೆಲ್ಸ್ ತರ, ಅದು ಒಂದು ಶೋ ಪೀಸ್ ತರ ಅಶೋಕ ಸ್ತಂಭ ಸಿಗ್ತಾ ಇದೆ. ಅದನ್ನು ಕೂಡ ಇವತ್ತು ವಾಸ್ತುನಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೆಲ್ಲ ಜಾಬ್ ಬೇಕೋ ಅವರು ಇದನ್ನ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಅಶೋಕ ಸ್ತಂಭ ಮತ್ತು ಸತ್ಯಮೇವ ಜಯತೆ ಅನ್ನುವಂತ ಈ 2 ವೇದಿಕ್ ಸ್ವಿಚ್ ವರ್ಡ್ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡಿಕೊಡ್ತಾ ಇದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ಮತ್ತೆ ಎಷ್ಟೋ ಜನಕ್ಕೆ ಜಾಬ್ ಶೇಕಿಂಗ್ ಇರೋ ಅಂತವ್ರಿಗೆ ಗೊತ್ತಿಲ್ಲ, ನಾನು ಇದೇ ಜಾಬ್ ಅಲ್ಲಿ ಇದ್ದೀನಿ, ಸಡನ್ ಆಗಿ ಏನೋ ಪಾಲಿಟಿಕ್ಸ್ ನಡೀತಾ ಇದೆ, ಏನೇನೋ ಆಗ್ತಿದೆ ಅನ್ನೋ ಅಂತವ್ರಿಗೆ ರೂಸ್ಟರ್ ಅಂತ ಹೇಳಿ ಒಂದು ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ ನಾನು. ಈ ತರದ್ದೆಲ್ಲ ತುಂಬಾ ತರ ಕೊಟ್ಟಿದ್ದೀವಿ, ತುಂಬಾ ಸ್ವಿಚ್ ಕೋಡ್ಗಳನ್ನ ಕೊಟ್ಟಿದ್ದೀವಿ, ಸ್ವಿಚ್ ಫ್ರೇಮ್ಗಳನ್ನ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನಾನು ಈ ಒಂದು ಅಧಿಕ ಮಾಸದಲ್ಲಿ ವಿಷ್ಣುವಿಗೋಸ್ಕರ ಏನಾದ್ರೂ ಒಂದು ನಾವು ಕೊಡ್ಲೇಬೇಕಲ್ಲ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಗವರ್ನಮೆಂಟ್ ಜಾಬಿಗೆನೆ ಯಾವ ಶ್ಲೋಕ ಇದೆ ಅಂತ ಹೇಳಿ ಅದನ್ನು ಕೂಡ ಕೊಟ್ಟಿದ್ದೀನಿ. ಆದ್ರೆ ಇವತ್ತು ತಗೊಂಡು ಬಂದಿರೋಂಥದ್ದು ಏನು ಅಂತ ಹೇಳಿದ್ರೆ, ಯಾವ ಕ್ರಿಸ್ಟಲ್ ಅನ್ನ ಹಾಕೊಂಡ್ರೆ ನಿಮಗೆ ಗವರ್ನಮೆಂಟ್ ಜಾಬ್ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ತಗೊಂಡು ಬಂದಿರೋಂಥದ್ದು. ನೋಡಿ, ಇದರಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಸನ್ ಸ್ಟೋನ್ ಅಂತ ಸಿಗುತ್ತೆ. ಸನ್ ಸ್ಟೋನ್ ಕ್ರಿಸ್ಟಲ್ ಅಂತಾನೆ ನಿಮ್ಗೆ ಸಿಗುತ್ತೆ. ನಾನು ಪಿಕ್ಚರ್ ಹಾಕ್ತೀನಿ.
ಸೊ ನಿಮಗೆ ದೂರದಿಂದ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಲ್ಲ, ಆದ್ರೆ ಪಿಕ್ಚರ್ ಹಾಕ್ತೀನಿ. ಸನ್ ಸ್ಟೋನ್ ಅನ್ನುವಂಥ ಕ್ರಿಸ್ಟಲ್, ಅದು ಇವಾಗ ನಿಮಗೆ ಅದರಲ್ಲೂ ಈ ವರ್ಷ ಏನಿದೆಯಲ್ಲ ಸೂರ್ಯನ ವರ್ಷ 2026 ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೀವು ಯೋಚನೆ ಮಾಡಿ. ಸೊ ಹಾಗಿರುವಾಗ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ವರ್ಷ ಸೂರ್ಯ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಅಂದ್ರೆ ಈ ಒಂದು ವರ್ಷದ ಒಂದು ಇದು ತಗೊಂಡಾಗ ಮಾತ್ರ, ಬೇರೆ ಇನ್ಯಾವ ರೀತಿನಲ್ಲೂ ಅಲ್ಲ. ಸೊ ಹಾಗಾಗಿ ಸನ್ ಸ್ಟೋನ್ ಅನ್ನೋಂಥ ಒಂದು ಕ್ರಿಸ್ಟಲ್ ಸಿಗುತ್ತೆ. ಈ ಒಂದು ಕ್ರಿಸ್ಟಲ್ ಏನಪ್ಪಾ ಅಂತ ಹೇಳಿದ್ರೆ ಪಕ್ಕ ಗವರ್ನಮೆಂಟ್ ಜಾಬ್ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ, ಹಾಗೆ ಡ್ರೀಮ್ ಜಾಬ್ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ, ಅಧಿಕಾರ, ಸೂರ್ಯ ಅಂದ್ರೇನೆ ಅಧಿಕಾರ ಅಲ್ವಾ, ಪವರ್. ಸೊ ಹಾಗಾಗಿ ಯಾರಿಗೆ ಅಧಿಕಾರ ಪ್ರಾಪ್ತಿ ಆಗ್ಬೇಕು, ಯಾರಿಗೆ ಪ್ರಮೋಷನ್ ಬರಬೇಕು, ಯಾರಿಗೆ ಜಾಬ್ ಸ್ಟೇಬಲ್ ಆಗಬೇಕು, ಯಾರಿಗೆ ಇನ್ನ ಕರಿಯರ್ ಸ್ಟಾರ್ಟೇ ಆಗಿಲ್ಲ, ಕರಿಯರ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಯಾರ್ಯಾರೆಲ್ಲ ಇದ್ದಾರೋ, ಓವರ್ ಆಲ್ ಪವರ್, ಓವರ್ ಆಲ್ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಇದ್ದಾರೋ, ಅದರಲ್ಲೂ ಗವರ್ನಮೆಂಟ್ ಜಾಬಿಗೆ ಈ ಒಂದು ಸನ್ ಸ್ಟೋನ್ ಏನಿದೆಯಲ್ವಾ, ಈ ಕ್ರಿಸ್ಟಲ್ ತುಂಬಾನೇ ಒಂದು ಉಪಯೋಗ ಆಗತ್ತೆ. ಹಾಗಾದ್ರೆ ಇದು ನೀವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಸುಮಾರು ಜನ ಕೇಳ್ತಾ ಇದ್ದೀರಿ ನನ್ನ ಹತ್ರ ಇದೆಯಾ ಅಂತ. ಖಂಡಿತ ನಾನು ಕ್ರಿಸ್ಟಲ್ಸ್ ಎಲ್ಲ ಸೇಲ್ ಮಾಡೋದಿಲ್ಲ. ನಾನೆಲ್ಲ ತರಿಸಿರೋ ಅಂಥದ್ದು ಹಿಮಾಚಲ್ ಪ್ರದೇಶ ಆ ಕಡೆಯಿಂದ ತರಿಸಿರ್ತೀನಿ ನಾನು. ಆ ಕಡೆಯಿಂದ ತಂದು ಕೊಡೋ ಅಂಥವ್ರು ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಮೆಝಾನ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಕ್ರಿಸ್ಟಲ್ ಡೀಲರ್ಸ್ಗಳಿರ್ತಾರೆ, ಹಾಗೆ ಕ್ರಿಸ್ಟಲ್ ಶಾಪ್ಗಳಿರುತ್ತೆ. ಓಕೆ, ಮೆಟಾಫಿಸಿಕಲ್ ಶಾಪ್ಗಳಿಗೆ ಹೋದ್ರೆ ಅಲ್ಲಿ ಸಿಕ್ಕೇ ಸಿಗುತ್ತೆ ನಿಮಗೆ. ನೀವು ಕ್ರಿಸ್ಟಲ್ ನ ತಗೊಳ್ಬೇಕಾದ್ರೆ ಸ್ಟೋನ್ ಕ್ರಿಸ್ಟಲ್ ಅಂತ ಕೇಳಿ, ಅಂದ್ರೆ ಸನ್ ಸ್ಟೋನ್ ಅಂತ ತಗೊಂಡಾಗ ಅದು ಮೊದಲು ತಣ್ಣಗಿರುತ್ತೆ. ಯಾವುದೇ ಒಂದು ಕ್ರಿಸ್ಟಲ್ ಮೊದಲು ಐಸಿನಷ್ಟೇ ತಣ್ಣಗಾಗುತ್ತೆ. ನೀವು ಮುಟ್ಟಿದ ತಕ್ಷಣ ನಿಮ್ಮ ಬಾಡಿ ಟೆಂಪರೇಚರ್ ಅದು ತಗೊಳುತ್ತೆ, ಮತ್ತೆ ತಣ್ಣಗಾಗುತ್ತೆ, ಮತ್ತೆ ಹೀಟ್ ಆಗುತ್ತೆ. ಇದೆಲ್ಲ ಅದರಲ್ಲಿ ಜೀವ ಇರೋದನ್ನ ಅದು ತೋರಿಸುತ್ತೆ. ಸೊ ಹಾಗಾಗಿ ನೀವು ಅದನ್ನ ತಗೊಳ್ಳಿ. ಸೊ ಈ ಸನ್ ಸ್ಟೋನ್ ಏನಿದೆಯಲ್ವಾ, ಈ ಒಂದು ಕ್ರಿಸ್ಟಲ್ ಅನ್ನ ನೀವು ಬ್ರೇಸ್ಲೆಟ್ ಮುಖಾಂತರನಾರ ತಗೊಳ್ಬಹುದು. ಇವಾಗೆಲ್ಲ ಫಿಂಗರ್ ರಿಂಗ್ ಬಂದಿದೆ, ಫಿಂಗರ್ ರಿಂಗ್ ತಗೊಳ್ಬಹುದು. ಇಯರ್ ರಿಂಗ್ ಎಲ್ಲ ಬಂದಿದಾವೆ, ಇದನ್ನು ಹಾಕೊಳ್ಬಹುದು. ಪೆಂಡೆಂಟ್ಗಳು ಹಾಕೋಬಹುದು. ನಿಮಗೆ ನಾವು ಇನ್ನೂ ತಗೊಳ್ಬಹುದು ಅಂತ ಹೇಳಿದ್ರೆ ಈ ತರ ಬೀಡ್ಸ್ ಗಳು ಬರುತ್ತೆ, ಅಂದ್ರೆ ಬೀಡಿನ ಒಂದು ಮಾಲಗಳೆಲ್ಲ ಬರುತ್ತೆ. ಅದನ್ನು ನೀವು ಧಾರಣೆ ಮಾಡಬಹುದು. ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನ ಮಾಡಿ. ಹಾಗಾದ್ರೆ ನೀವು ಇದನ್ನ ಏನ್ ಮಾಡ್ಬೇಕು, ತಗೊಂಡ್ ಬಂದು ಹಾಗೆ ಧಾರಣೆ ಮಾಡೋ ಹಾಗಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಗೊಂಡ್ ಬಂದಾಗ ಒಂದು ದಿನ ರಾತ್ರಿ ಒಂದು ಕಲ್ಲು ಉಪ್ಪು ಇರುತ್ತೆ ಅಲ್ವಾ, ಕಲ್ಲು ಉಪ್ಪು ಒಂದು ಹಿಡಿ ಕಲ್ಲು ಉಪ್ಪಲ್ಲಿ ಈ ಒಂದು ಬ್ರೇಸ್ಲೆಟ್ ಏನಿರುತ್ತೆ ಅಲ್ವಾ, ಇದನ್ನ ಎಕ್ಸಾಂಪಲ್ ಆಗಿ ತಗೋತಾ ಇದೀನಿ. ನೀವೇನ್ ತರಿಸ್ಕೊಂಡಿರ್ತೀರೋ ಅದಕ್ಕೆ ಮಾಡಿ. ಕಲ್ಲು ಉಪ್ಪಿನ ಬೌಲ್ ಅಲ್ಲಿ ಇದನ್ನ ಡಿಪ್ ಮಾಡಿ ಓವರ್ ನೈಟ್ ಇಟ್ಬಿಡ್ಬೇಕು. ಓಕೆ, ಸೊ ಕೆಲವೊಂದು ಕ್ರಿಸ್ಟಲ್ಸ್ ಗಳಿಗೆ ಓವರ್ ನೈಟ್ ಆಗಲ್ಲ, 1 ಗಂಟೆನಲ್ಲಿ ನಾವು ಅದನ್ನ ತೆಗಿಬೇಕಾಗತ್ತೆ. ನಾನು ಇದನ್ನ ಸನ್ ಸ್ಟೋನ್ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ತುಂಬಾ ಕನ್ಫ್ಯೂಷನ್ ಆಗೋರ್ಗೆ ಬೇಡ. 1 ಅವರ್ ನೀವು ಆ ಒಂದು ಕಲ್ಲು ಉಪ್ಪಿನ ಬೌಲ್ ಅಲ್ಲಿ ಇದನ್ನ ಇಟ್ಬಿಟ್ಟು 1 ಅವರ್ ಆದ್ಮೇಲೆ ಅದನ್ನ ಟ್ಯಾಪ್ ಓಪನ್ ಮಾಡಿ ಟ್ಯಾಪ್ ಕೆಳಗಡೆ ಇಟ್ಟು ಪೂರ್ತಿ ಅದನ್ನ ಹೆಚ್ಚು ಕಮ್ಮಿ ಸ್ನಾನ ತರ ಮಾಡಿಸ್ಬೇಕು. ಸೊ ಅದನ್ನ ತೊಳಿಬೇಕು ಅಂತ ತೊಳೆದ್ಬಿಟ್ಟು ಅದನ್ನ ನೀವು ನೀಟಾಗಿರೋ ಒಂದು ಒಳ್ಳೆಯ ಬಟ್ಟೆ, ಕಾಟನ್ ಬಟ್ಟೆನಲ್ಲಿ ಅದನ್ನ ಒರೆಸ್ಬಿಟ್ಟು ನೀವು ಕೈಯಲ್ಲಿ ಇಟ್ಕೊಂಡು ನೋಡಿ. ಇದನ್ನ ಪ್ರೋಗ್ರಾಮಿಂಗ್ ಅವಾಗ ನೀವು ಕ್ಲೆನ್ಸ್ ಮಾಡಿರ್ತೀರಿ, ಎಲ್ಲೆಲ್ಲಿಂದನೋ ಬಂದಿರುತ್ತೆ, ಯಾರ್ಯಾರೋ ಟಚ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಸೊ ಯಾಕಂದ್ರೆ ಪಾರ್ಸಲ್ ಬಂದಿರುತ್ತೆ, ಇದೆಲ್ಲ ಆಗಿರೋದ್ರಿಂದ ಅದನ್ನ ನೀವು ಕಲ್ಲಿ ಉಪ್ಪಿನಲ್ಲಿ ನೀವು ಇದನ್ನ ಕ್ಲೆನ್ಸ್ ಮಾಡಿದ್ರಿ. ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಿ ಅಂದ್ರೆ ಇದನ್ನ ಎನರ್ಜೈಸ್ ಮಾಡಬೇಕು ಅಂತ ಹೇಳಿದ್ರೆ, ಯಾರೆಲ್ಲ ರೇಖಿ ಪ್ರಾಕ್ಟೀಷನರ್ಸ್ ಇದ್ದಾರೋ, ಏಂಜಲ್ ಥೆರಪಿಗಳು ಗೊತ್ತಿದೆಯೋ, ಝೀಬು ಕಲ್ತಿರೋರು ಇದ್ದಾರೋ, ಹಾಗೆ ಸಾಕಷ್ಟು ತುಂಬಾ ಎನರ್ಜಿಯನ್ನ ಯೂಸ್ ಮಾಡುವಂತ ಸಾಕಷ್ಟು ಮೊಡ್ಯಾಲಿಟೀಸ್ ಗಳನ್ನ ಯಾರೆಲ್ಲ ಉಪಯೋಗ ಮಾಡ್ತಾ ಇದ್ದೀರೋ ಅವ್ರು ಎಲ್ಲರೂ ನಿಮ್ಮ ಎನರ್ಜೀಸ್ ನ ಕಾಲ್ ಮಾಡ್ಕೊಳ್ಳಿ. ನಮ್ಗೇನು ಗೊತ್ತೇ ಇಲ್ಲ, ನಾವ್ ಯಾವ ಕೋರ್ಸನ್ನು ಮಾಡ್ಕೊಂಡಿಲ್ಲ ಅಂತ ಅನ್ನೋರು ನಿಮಗೆ ಗಣಪತಿ ಮಂತ್ರ ಅಂತ ಗೊತ್ತಿರುತ್ತೆ. ನಿಮ್ಮ ಮನೆ ದೇವರ ಮಂತ್ರಗಳು, ಶಿವ ಗೊತ್ತಿದ್ರು ಅಂತ ಹೇಳಿದ್ರೆ ಶಿವನ ಮಂತ್ರ ಮಾಡಿ, ಶಿವನ ಮನೆ ದೇವರಾಗಿದ್ರೆ ಶಿವನ ಮಂತ್ರ ಹೇಳ್ಕೊಳ್ಳಿ, ಗೋವಿಂದನ ಮನೆ ದೇವರಾಗಿದ್ರೆ ಗೋವಿಂದನ ಮಂತ್ರ ಹೇಳ್ಕೊಳ್ಳಿ, ಹನುಮಾನ ಚಾಲೀಸ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಯಾವ್ದು ಬೇಕಾದ್ರೂ ನೀವು ಕ್ರಿಸ್ಟಲ್ ನ ಇಟ್ಕೊಂಡು ಮನಸ್ಸಿನಲ್ಲಿ ಅದನ್ನ ಎನರ್ಜಿ ಕೊಡ್ಬೇಕು, ಶಕ್ತಿಯನ್ನ ತುಂಬಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಕೊಟ್ಟ ನಂತರ ಇದನ್ನ ಎನರ್ಜೈಸ್ ಮಾಡಿಕೊಂಡು, ಸೊ ರೇಖಿ ಏಂಜಲ್ಲು ಝೀಬು ಈ ತರ ಕಲ್ತಿರೋರೆಲ್ಲ ಅವ್ರಿಗೆ ಗೊತ್ತಿರುತ್ತೆ,
ಅವ್ರು ಯಾವ ರೀತಿ ಎನರ್ಜೈಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ತಾರೆ. ಗೊತ್ತಿಲ್ಲದೆ ಇರೋರು ಇಷ್ಟಂತೂ ನೀವು ಮಾಡ್ಕೊಳ್ಳಿ. ಕೊನೆಗೆ ನನಗೆ ಏನೂ ಗೊತ್ತಿಲ್ವಾ, ಕೈಯಲ್ಲಿ ಇದನ್ನ ಆ ಕ್ರಿಸ್ಟಲ್ನ ಇಟ್ಕೊಂಡು ಮನಸ್ಸಿನಲ್ಲಿ ಕಣ್ಣು ಮುಚ್ಕೊಂಡು ನೀವು ಭಗವಂತನನ್ನ ಧ್ಯಾನ ಮಾಡ್ಕೊಳ್ಳಿ. ಧ್ಯಾನ ಮಾಡ್ಕೊಂಡು ಅಂದ್ರೆ ಫೈನಲ್ ಆಗಿ ಹೇಳ್ತಾ ಇರೋದು, ಧ್ಯಾನ ಮಾಡ್ಕೊಂಡು ಆ ಶಕ್ತಿಯನ್ನು ನೀವು ತುಂಬಿ ಅದೇ ಒಂದು ಮೂಮೆಂಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಈ ಒಂದು ಕ್ರಿಸ್ಟಲ್ ಇರುತ್ತೆ ಅಲ್ವಾ, ಸೊ ಅದನ್ನ ಎನರ್ಜೈಸ್ ಮಾಡಿದ್ರಿ. ಈಗ ನೀವು ಇದನ್ನ ಪ್ರೋಗ್ರಾಮ್ ಮಾಡ್ಕೋಬೇಕು. ಇದನ್ನ ನೀವೇನ್ ಮಾಡ್ತೀರಿ, ಥರ್ಡ್ ಐನಲ್ಲಿ ಇಟ್ಕೊಳ್ತೀರಿ. ಥರ್ಡ್ ಐನಲ್ಲಿ ಈ ತರ ಇಟ್ಕೊಂಡು ನೋಡಿ, ಕಣ್ಣಿನ ದೃಷ್ಟಿ ಒಳಗಡೆಗೆ ಏನ್ ಬರ್ಬೇಕು, ನೀವು ಯಾವ ಜಾಬಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರೋ ಅದೇ ಜಾಬು, ಅದೇ ಡಿಪಾರ್ಟ್ಮೆಂಟು. ಬೈ ಚಾನ್ಸ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಯೂನಿಫಾರ್ಮ್ಗಳಿದ್ರೆ ಆ ಯೂನಿಫಾರ್ಮ್ ಹಾಕೊಂಡು ಆ ಒಂದು ಕೆಲಸನ ನೀವು ಮಾಡೋ ತರ, ಖುಷಿಯಿಂದ ನೀವು ಓಡಾಡೋ ತರ, ತಿಂಗಳ ಸ್ಯಾಲ್ರಿ ತಗೊಂಡು ಮನೆಯಲ್ಲರೂ ಖುಷಿಯಾಗಿರೋ ತರ ನೀವು ಇದನ್ನ ಪ್ರೋಗ್ರಾಮ್ ಮಾಡ್ಬಿಟ್ಟು ನೀವು ಯೂನಿವರ್ಸಿಗೆ ಧನ್ಯವಾದವನ್ನ ಹೇಳುವಂಥದ್ದು. ನಿಮ್ಮ ಗುರುಗಳಿಗೆ, ಮನೆ ದೇವರಿಗೆ, ಇಷ್ಟ ದೇವರಿಗೆ ನಂದು ಡ್ರೀಮು ಫುಲ್ಫಿಲ್ ಆಗಿದೆ, ನನ್ನ ವಿಶು ಫುಲ್ಫಿಲ್ ಆಗಿದೆ, ನನಗೆ ಯೂನಿವರ್ಸ್ ಕಡೆಯಿಂದ ನನಗೆ ಗುಡ್ ರಿಸಲ್ಟ್ ಬಂದಿದೆ, ಐ ಗಾಟ್ ಮೈ ಡ್ರೀಮ್ ಜಾಬ್, ಐ ಗಾಟ್ ಮೈ ಗವರ್ನಮೆಂಟ್ ಜಾಬ್ ಅಂತ ಹೇಳಿ ವಿಶ್ ಮಾಡಿ ನೀವು ಇದನ್ನ ಕೈಗೆ ಹಾಕೊಳ್ಬೇಕಾಗತ್ತೆ. ಇಷ್ಟು ನಿಮಗೆ ಕ್ಲೆನ್ಸಿಂಗ್, ಎನರ್ಜೈಸಿಂಗ್ ಅಂಡ್ ಪ್ರೋಗ್ರಾಮಿಂಗ್ 3 ಮೆಥಡ್ ಅಲ್ಲಿ ನಾನು ಈ ಒಂದು ಕ್ರಿಸ್ಟಲ್ ಅನ್ನ ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ಧಾರಣೆ ಮಾಡಬೇಕು ಅಂತ ಹೇಳಿ. ಹಾಗೆ ನೀವು ರಾತ್ರಿ ಹೊತ್ತು ಮಲಗುವಾಗ ಕೈಯಲ್ಲಿ ಇದ್ರೂ ತೊಂದರೆ ಏನೂ ಇಲ್ಲ, ಆದ್ರೆ ರಾತ್ರಿ ಹೊತ್ತು ಮಲಗುವಾಗ ನೀವೇನ್ ಮಾಡಿ, ಕೈಯಲ್ಲಿ ಇಟ್ಕೊಂಡು ಮತ್ತೊಮ್ಮೆ ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ವಿಶ್ ಮಾಡಿಕೊಂಡು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನೀವು ಒಂದ್ಸತಿ ಇದನ್ನ ತಗೊಂಡು ನಿಮ್ಮ ಡ್ರೀಮ್ ಜಾಬ್ ಅನ್ನ ಹೇಳ್ಕೊಂಡು ಮತ್ತೆ ನೀವು ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ನೀವು ಅದನ್ನ ಹಾಕೋ ಆಗಿಲ್ಲ. 2 ದಿವಸ 3 ದಿನ ಆಗುತ್ತೆ, ನಿಮಗೆ ಅನ್ಸುತ್ತೆ ನಾನು ಕೈಯಲ್ಲಿ ಹಾಕೊಂಡಿರೋದು ತುಂಬಾ ಜನ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಯಾಕೋ ನಾನು ಹಾಕೊಂಡಿರೋ ಬ್ರೇಸ್ಲೆಟ್ ಮೇಲೆ ಎಲ್ರದ್ದು ಕಣ್ಣು ಬಿದ್ದಿದೆ ಅಂದಾಗ ಏನೂ ಇಲ್ಲ. ಒಂದು 3 ಡೇಸ್ ಆಯ್ತಾ, ತಕ್ಷಣ ನೀವೇನ್ ಮಾಡ್ಬೇಕು, ಒಂದು ಹಿಡಿ ಕಲ್ಲು ಉಪ್ಪನ್ನ ತಗೊಳ್ಬೇಕು, ಒಂದು ಬೌಲಲ್ಲಿ ಇದನ್ನ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಅದರೊಳಗಡೆನೆ ಬಿಡಬೇಕು, ಮತ್ತೆ ಸ್ನಾನ ಮಾಡಿಸ್ಬೇಕು, ಕ್ಲೆನ್ಸ್ ಆಗುತ್ತೆ. ಅಲ್ಲಿಂದ ನೀವು ಎನರ್ಜೈಸ್ ಮಾಡಬೇಕು, ಮತ್ತೆ ಪ್ರೋಗ್ರಾಮ್ ಮಾಡಬೇಕು, ಮತ್ತೆ ಹಾಕೊಳ್ಬೇಕು. ಯಾವುದೇ ಒಂದು ಕ್ರಿಸ್ಟಲ್ ಅನ್ನ ಈ 3 ಮೆಥಡ್ ಅಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ಕ್ರಿಸ್ಟಲ್ ಅನ್ನ ಹಾಕೊಳ್ಳೋಕೆ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಇನ್ನೂ ಹೆಚ್ಚಿನ ನಿಮಗೆ ಕ್ರಿಸ್ಟಲ್ಸ್ ಗಳ ಬಗ್ಗೆ, ಹೀಲಿಂಗು, ಥೆರಪಿ, ನಮ್ಮ ವಿಶ್ ಫುಲ್ಫಿಲ್ ಆಗ್ಲಿಕ್ಕೆ ಎಲ್ಲ ಇದಕ್ಕೆ ಕ್ರಿಸ್ಟಲ್ ಥೆರಪಿ ಅಂತಾನೆ ನಾವು ಕೋರ್ಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ಜಾಯಿನ್ ಆಗ್ಬೋದು. ಇದು 1 ವೀಕ್ ಪೂರ್ತಿ ನಡೆಯುತ್ತೆ. 1 ವೀಕ್ ಫುಲ್ ಡೀಟೇಲ್ ಆಗಿ ಮಾಸ್ಟರ್ ಇನ್ ಕ್ರಿಸ್ಟಲ್ ಅಂತ ಹೇಳಿ ಆ ಥೆರಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಹೋಗ್ತೀವಿ. ಅದನ್ನ ನೀವು ಇಂಟ್ರೆಸ್ಟ್ ಇರೋರು ಬಂದು ಕ್ಲಾಸ್ ಅನ್ನ ಜಾಯಿನ್ ಆಗ್ಬೋದು. ಆದ್ರೆ ಗವರ್ನಮೆಂಟ್ ಜಾಬಿಗೆ ಇವತ್ತು ನಾನು ತಂದಿರುವಂತ ಈ ಒಂದು ಸನ್ ಸ್ಟೋನ್ ಕ್ರಿಸ್ಟಲ್ ಬಗ್ಗೆ ಹೇಳಿದ್ದೀನಿ. ಇದರೊಟ್ಟಿಗೆ ನಾನು ಇಲ್ಲಿ ಒಂದು ಏಂಜಲ್ ಕೋಡ್ ಅನ್ನ, ನಂಬರ್ ಅನ್ನ ಕೊಟ್ಟಿದ್ದೀನಿ. ಇದನ್ನ ನೀವು ನೋಡಿ, ಇದನ್ನ ಹಾಕೊಂಡ ತಕ್ಷಣ ಇಲ್ಲಿ ಏನ್ ನಂಬರ್ ಕೊಟ್ಟಿದ್ದೀನಲ್ಲ, ಇದನ್ನ ನೀವು ಎಲ್ಲೂ ಬರ್ಕೊಳ್ಳೋದು ಬೇಡ, ಮನಸ್ಸಿನಲ್ಲೇ ಈ ನಂಬರ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಈ ನಂಬರ್ನ ಹೆಂಗ್ ಚಾಂಟ್ ಮಾಡ್ಬೇಕು ಅಂದ್ರೆ, ಎಲ್ಲಿ ಕೂತ್ರು ಎಲ್ಲಿ ನಿಂತ್ರು ಈ ನಂಬರ್ ಚಾಂಟ್ ಮಾಡ್ಬೇಕು, ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಅಂತ ಹೇಳ್ತಾ ಹೋಗ್ಬೇಕು. ನೀಟಾಗಿ ನೀವು ಈ ನಂಬರ್ ಅನ್ನ ಚಾಂಟ್ ಮಾಡ್ತಾ ನೋಡಿ, ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ, ಸ್ಪೇಸ್ ಪ್ರಕಾರನೇ ನಂಬರ್ ಹೇಳಿ ಸ್ಪೇಸ್ ಕೊಟ್ಟು, ನಂಬರ್ ಹೇಳಿ ಸ್ಪೇಸ್ ಕೊಟ್ಟು ನೀವು ಹೇಳಿ ಇದನ್ನ ಚಾಂಟ್ ಮಾಡ್ತಾ ಹೋಗಿ. ಈ ನಂಬರು ಮತ್ತೆ ಈ ಒಂದು ಸನ್ ಸ್ಟೋನ್ ಏನಿದೆಯಲ್ಲ, ನಿಮ್ಮನ್ನ ತುಂಬಾ ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಡ್ರೀಮ್ ಜಾಬ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಸೊ ಇದಕ್ ಮುಂಚೆ ನೋಡಿ, ಇದನ್ನೆಲ್ಲ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಕ್ಲೆನ್ಸಿಂಗ್, ಎನರ್ಜೈಸಿಂಗ್ ಅಂಡ್ ಪ್ರೋಗ್ರಾಮಿಂಗ್ 3ನ ಹೇಳಿದೆ. ಇದನ್ನ 3 ಮಾಡ್ಬೇಕಾದ್ರೆ ಮೊದಲು ನಿಮ್ಮ ಮೆಂಟಲಿ ನೀವು ರೆಡಿ ಇರಬೇಕು. ಏನನ್ನ ಮಾಡ್ತಾ ಇದ್ದೀನಿ, ಯಾವುದು ಗಜಿ ಬಿಜಿ ಕಿರಿ ಕಿಟಿ ಇಟ್ಕೊಳ್ದೇನೆ ಆ ಒಂದು ಟೈಮ್ ಕೊಟ್ಟು ನೀವು ನಿಮ್ಮ ಮೊಬೈಲ್ ಅನ್ನ ಸೈಲೆಂಟಿಗೆ ಹಾಕಿ ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟು ನಿಮ್ಮ ನೆಗೆಟಿವ್ ಥಾಟ್ಸ್ ಗಳನ್ನೆಲ್ಲ ರಿಲೀಸ್ ಮಾಡಿಕೊಂಡು ಪಾಸಿಟಿವ್ ಥಾಟ್ ಕೊಟ್ಟು ನಾನು ಇದನ್ನ ಹಾಕೊಳ್ತಾ ಇದ್ದೀನಿ, ನನಗೆ ಒಳ್ಳೇದಾಗುತ್ತೆ ಅನ್ನೋ ತರ ಪಾಸಿಟಿವ್ ಆಗಿದ್ರೆ ಮಾತ್ರ ಇದೆಲ್ಲದೂ ವರ್ಕ್ ಆಗುತ್ತೆ. ನೀವು ಸುಮ್ಮನೆ ಏನೋ ಮಾಡ್ತಾ ಇದ್ದೀನಿ, ವಿಡಿಯೋದಲ್ಲಿ ಹೇಳಿದ್ದಾರೆ ಅಂದ್ರೆ ಖಂಡಿತ ವರ್ಕ್ ಆಗಲ್ಲ. 2 ದಿನ ಹಾಕೊಂಡಿದ್ದೀನಿ ಏನೋ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ನೆಗೆಟಿವ್ ಥಾಟ್ ಕೊಡೋದು
ಕ್ರಿಸ್ಟಲ್ ಕೇಳಿಸ್ಕೊಳ್ತಾ ಇರುತ್ತೆ, ಹುಷಾರಾಗಿರಿ. ನೀವು ಯಾರ್ಯಾರೆಲ್ಲ ನೆಗೆಟಿವ್ ಥಾಟ್ಸ್ ಗಳನ್ನ ಕೊಡ್ತಾ ಇರ್ತೀರಿ, ಕ್ರಿಸ್ಟಲ್ ಕೇಳಿಸ್ಕೊಳ್ತಾನೆ ಇರುತ್ತೆ. ಅವಾಗ ನೋಡಿ ನೀವು ದಿನಾ ಕ್ಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಒಂದ್ಸತಿ ನೀವು ಟ್ರಸ್ಟ್ ಮಾಡಿ ಇದನ್ನ ಹಾಕಿದ್ಮೇಲೆ ನೀವು ಕನ್ಫ್ಯೂಷನ್, ಡೈಲಾಮಾ ಇದ್ಯಾವುದು ಇಟ್ಕೊಳ್ಳೋ ಹಾಗಿಲ್ಲ. ಸೊ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಒಂದೇ ಮನಸ್ಸಿನಿಂದ ಇದ್ರೆ ನಿಮಗೆ ಗೊತ್ತಿಲ್ಲ 3 ತಿಂಗಳಿಂದ 6 ತಿಂಗಳೊಳಗೆ ನಿಮ್ಮನೆ ಬಾಗ್ಲಿಗೆನೆ ಒಂದು ಲೆಟರ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ನೀವು ಸೆಲೆಕ್ಟ್ ಆಗಿದ್ದೀರಿ, ನಿಮಗೆ ಇಂಟರ್ವ್ಯೂ ಇದೆ, ನಿಮಗೆ ಜಾಬ್ ಸಿಕ್ಕಿದೆ, ಬನ್ನಿ ಅಪ್ಲಿಕೇಶನ್ ಹಾಕಿ. ಅಥವಾ ಯಾರೋ ಫ್ರೆಂಡ್ ಫೋನ್ ಮಾಡಿ ಹೇಳ್ತಾರೆ ಜಾಬ್ ಅಪಾರ್ಚುನಿಟಿ ಬಂದಿದೆ ಬನ್ನಿ, ಗವರ್ನಮೆಂಟ್ ಕಾಲ್ ಮಾಡಿದ್ದಾರೆ ಬನ್ನಿ, ಎಕ್ಸಾಮ್ ಇದೆ ಪ್ರಿಪೇರ್ ಆಗಿ. ಈ ತರದ್ ಎಲ್ಲಾ ವಿಷಯಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ಇದನ್ನ ನೀವು ಮಾಡ್ತಾ ಹೋಗಿ. ಹಾಗೆ ಇನ್ನು ಯಾರಿಗೆಲ್ಲ ಒಳ್ಳೆ ಒಳ್ಳೆ ಕೋರ್ಸ್ಗಳನ್ನ ಕಲಿಬೇಕು ಅಂತ ಹೇಳಿದ್ರೆ ಖಂಡಿತ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ವಿಡಿಯೋದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಹೈಪ್ ಕೊಡೋದನ್ನ ಮರಿಬೇಡಿ. ನಿಮ್ ತರಾನೇ ತುಂಬಾ ಜನಕ್ಕೆ ಜಾಬ್ ತುಂಬಾ ಜನ ಹುಡುಕ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಹೋಗ್ಬರ್ಲ. ಮತ್ತೆ ಮುಂದಿನ ಒಂದು ಹೊಸ ಕಂಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀನಿ. ನಮಸ್ಕಾರ.